ಎಲ್ಲರಿಗೂ ನಮಸ್ಕಾರ. ಎಜುಕೇಷನಲ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ UGC ನೆಟ್ 2024ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋನ ಶುರು ಮಾಡೋಣ. ಮೊದಲು ನೀವು ನಿಮ್ಮ ಕ್ರೋಮ್ ಬ್ರೌಸರ್‌ನ ಓಪನ್ ಮಾಡಿಕೊಂಡು ಅಲ್ಲಿ UGC NTA ಅಂತ ಟೈಪ್ ಮಾಡಿ, ಅಥವಾ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಈಗ ನಾವು ಫಸ್ಟ್ ಪೇಜಲ್ಲಿ ಕೊಟ್ಟಿದ್ದೀನಲ್ಲ, ಸೊ ಆ ಪೇಜ್ ಓಪನ್ ಆಗುತ್ತೆ. ನೀವು ಅಲ್ಲೇನು ಮಾಡ್ಕೋಬೇಕು, ಫಸ್ಟ್ ಇದೆ ನೋಡಿ, ಐ ಹ್ಯಾವ್ ಆಧಾರ್ ನಂಬರ್ ಆ್ಯಂಡ್ ವಿಶ್ ಟು ಕ್ರಿಯೇಟ್ ಅಂತ. ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡಾದಮೇಲೆ ಸೊ ನಿಮಗೇನು ಬರುತ್ತೆ, ಆಧಾರ್ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಬಂದಮೇಲೆ ಇಲ್ಲಿ ನೋಡಿ, ಇಲ್ಲಿ ಪೇಜ್ ಇದೆಯಲ್ಲ, ಸೊ ಆ OTP ಹಾಕಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನೀವೇನು ಮಾಡ್ಕೋಬೇಕು, ಕ್ಯಾಂಡಿಡೇಟ್ಸ್ ನೇಮ್, ಫಾದರ್ ನೇಮ್, ಮದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಇಮೇಲ್ ID, ಜೆಂಡರ್, ಮೊಬೈಲ್ ನಂಬರ್, ನ್ಯಾಷನಾಲಿಟಿ, ಐಡೆಂಟಿಟಿ ಟೈಪ್ ಆ್ಯಂಡ್ ಪ್ರೆಸೆಂಟ್ ಅಡ್ರೆಸ್. ಸೊ ಇದನ್ನೆಲ್ಲ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡ್ಕೊಂಡಾದಮೇಲೆ ಅದು ನೆಕ್ಸ್ಟ್ ಕೆಳಗಡೆ ಒಂದಿಷ್ಟು ಡೀಟೇಲ್ಸನ್ನು ಕೇಳುತ್ತೆ. ಸೊ ಅಂದರೆ ಪ್ರೆಸೆಂಟ್ ಅಡ್ರೆಸ್ ಆ್ಯಂಡ್ ನೀವು ಪರ್ಮನೆಂಟ್ ಅಡ್ರೆಸ್, ಸೊ ಎರಡನ್ನೂ ನೀವೇ ನೋಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರೆಸೆಂಟ್ ಅಡ್ರೆಸ್ ಈಸ್ ಸೇಮ್ ಆ್ಯಸ್, ಅಂದರೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳುತ್ತೆ. ಸೊ ಎಸ್ ಮಾರ್ಕ್ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ನೀವೇನು ಮಾಡ್ಕೋಬೇಕು, ಚೂಸ್ ಪಾಸ್ವರ್ಡ್ ಅಂತಿದೆಯಲ್ಲ, ಸೊ ಅಲ್ಲೊಂದು ಪಾಸ್ವರ್ಡನ್ನು ಹಾಕ್ಕೊಂಡು ಕೆಳಗಡೆ ಒಂದು ಸೆಕ್ಯೂರಿಟಿ ಕ್ವೆಶನನ್ನು ಹಾಕ್ಕೋಬೇಕು. ಸೆಕ್ಯೂರಿಟಿ ಕ್ವೆಶನ್ ಆದಮೇಲೆ ಸಬ್ಮಿಟ್ ಕೊಟ್ಟರೆ ನಿಮ್ಮದು ರಿಜಿಸ್ಟ್ರೇಷನ್ ಆಗುತ್ತೆ. ಆ ರಿಜಿಸ್ಟ್ರೇಷನ್ ಒಂದು ಸಲ ಕನ್ಫರ್ಮ್ ತೋರಿಸುತ್ತೆ. ಸೊ ಇಲ್ಲಿ ನೋಡಿ, ಈ ಪೇಜಲ್ಲಿ ನೀವೇನು ಮಾಡ್ಕೋಬೇಕು, ಪ್ರತಿಯೊಂದನ್ನು ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಕೆಳಗಡೆ ಚೆಕ್ ಬಾಕ್ಸ್ ಇರ್ತವೆ. ಕ್ಯಾಂಡಿಡೇಟ್ಸ್ ನೇಮ್, ಫಾದರ್ಸ್ ನೇಮ್, ಮದರ್ಸ್ ನೇಮಲ್ಲಿ ಗ್ರೀನಲ್ಲಿ ಇದೆಯಲ್ಲ, ಸೊ ಅದನ್ನು ಚೆಕ್ ಬಾಕ್ಸನ್ನು ನೀವೇನು ಮಾಡ್ಕೋಬೇಕು, ಎಸ್ ಮಾರ್ಕ್ ಹಾಕೋಬೇಕು. ಏನಾದರೂ ರಾಂಗ್ ಇದ್ದರೆ ಕೆಳಗಡೆ ನೋಡಿ ರೆಡ್ ಮಾರ್ಕಲ್ಲಿ ಎಡಿಟ್ ರಿಜಿಸ್ಟ್ರೇಷನ್ಸ್ ಫಾರ್ಮ್ ಇರ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂತಂದರೆ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಕೊಡಬೇಕು. ಅದಾದಮೇಲೆ ಏನಾಗುತ್ತೆ, ಸೊ ಇಮೇಲಿಗೆ ಒಂದು OTP ಹೋಗುತ್ತೆ. ಆ OTP ತಂದು ಈ ಪೇಜಲ್ಲಿ ಹಾಕಿದರೆ ನೆಕ್ಸ್ಟ್ ಏನಾಗುತ್ತೆ, ಅದು ನಿಮ್ಮದು UGC ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ನೀವೇನು ಮಾಡ್ಕೋಬೇಕು, ಇವಾಗ ಇದನ್ನು ಆದ ನಂತರ ಇಲ್ಲಿ ವೆರಿಫೈ ಅಂತ ಕೊಟ್ಟರೆ, ವೆರಿಫೈ ಆದಮೇಲೆ ಅದೇನಾಗುತ್ತೆ, ಅಪ್ಲಿಕೇಶನ್ ನಂಬರ್ ಇಮೇಲ್ IDಗೆ ಹೋಗುತ್ತೆ. ಸೊ ಇಮೇಲ್ ID ಯೂಸ್ ಮಾಡಿಕೊಂಡು ನೀವೇನು ಮಾಡ್ಕೋಬೇಕು, ಈ ಪೇಜಲ್ಲಿ ಇವಾಗ ನೀವು ಇಮೇಲ್ ID ಆ್ಯಂಡ್ ಪಾಸ್ವರ್ಡ್ ಹಾಕಿರ್ತೀರಲ್ಲ, ಅದನ್ನು ಲಾಗಿನ್ ಮಾಡಿಕೊಂಡ್ರೆ ಮುಗೀತು. ಲಾಗಿನ್ ಆದಮೇಲೆ ಕೆಳಗಡೆ ನೋಡಿ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ಪರ್ಸ್ನಲ್ ಡೀಟೇಲ್ಸ್, ಎಜುಕೇಷನ್ ಡೀಟೇಲ್ಸ್ ಆ್ಯಂಡ್ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್, ಅದಾದಮೇಲೆ ಪೇಮೆಂಟಿಗೆ ಹೋಗುತ್ತೆ. ಸೊ ಇದನ್ನೆಲ್ಲ ಫಿಲ್ ಮಾಡಿ ನೀವು ಕಾರ್ಡ್ ಮುಖಾಂತರ ಅಥವಾ UPI ಮುಖಾಂತರ ಪೇಮೆಂಟ್ ಮಾಡಿದರೆ ಸೊ ನಿಮ್ಮ ಅಪ್ಲಿಕೇಶನ್ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ, ಬೈ ಬಾಯ್.